ವಂದಿತಾ ಅವರೇ, ಆ್ಯಕ್ಚುಲಿ ಫಸ್ಟ್ ಡೇ ಫಸ್ಟ್ ಶೋ ಮುಗೀತು, ರೆಸ್ಪಾನ್ಸ್ ನೀವೇ ನೋಡಿದ್ರಿ, ಸಿಕ್ಕಾಪಟ್ಟೆ ಖುಷಿ ಆಗಿರ್ತಾರೆ ಡೆಫಿನೆಟ್ಲಿ. ನಿಮ್ಮ ಪಾತ್ರ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಆ ರೆಟ್ರೋ ಲುಕ್ನಲ್ಲಂತೂ ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ. ಸೊ ಹೇಗಿತ್ತು ಅದು ರಮೇಶ್ ಅರವಿಂದ್ ಅವರೊಟ್ಟಿಗೆ ಮಾಡಿದಂಥ ಒಂದು ಅನುಭವ? ಎಲ್ರಿಗೂ ಕೂಡ ಆ್ಯಕ್ಚುಲಿ ಒಂದು ಬ್ಲೆಸ್ಡ್ ಫೀಲ್ ಆಗ್ತಾರೆ. ಅದೇ ನಾನು ಮಾತು ಬರ್ತಾ ಇಲ್ಲ ಆ್ಯಕ್ಚುಲಿ. ನಂಗೆ ತುಂಬ ಖುಷಿ ಆಗ್ತಿದೆ. ನಾನು ಅಂದ್ಕೊಂಡಿರಲಿಲ್ಲ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ. ನಾನು ಅದೇ ಶೂಟ್ ಮಾಡುವಾಗ ಮೇ ಬಿ ನಾನು ಕಾಣಿಸ್ಕೊಳ್ಳಲ್ವೇನೋ, ಇವರೆಲ್ಲರ ಮಧ್ಯೆ ಕಾಣಿಸಲ್ಲ ಅನಿಸುತ್ತೆ ನಾನು ಅಂತ ಅಂದ್ಕೊಂಡಿದ್ದೆ. ಬಟ್ ನಾವೇನು ಶೂಟ್ ಮಾಡಿದ್ದೀವಿ ಅದು ಕಂಪ್ಲೀಟ್ ಸ್ಕ್ರೀನ್ ಮೇಲೆ ಕಾಣಿಸ್ತು. ಖುಷಿ ಆಗ್ತಿದೆ. ಆಡಿಯನ್ಸ್ ಮತ್ತು ನಿಮಗೆ ನೋಡಿ ಹೆಂಗಾಯಿತು ಫಸ್ಟ್ ಆಫ್ ಆಲು? ಗೊತ್ತಿಲ್ಲ, ನಾನು ಮೇ ಬಿ ರೆಕಗ್ನೈಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ, ಬಿಕಾಸ್ ನಾನು ತುಂಬ ದಪ್ಪ ಇದ್ದೆ, ಇವಾಗ ಸಣ್ಣ ಆಗಿದ್ದೀನಿ. ಸೊ ನೋಡಬೇಕು ಹೆಂಗೆ ಜನಗಳ ಪ್ರೀತಿ ಸಿಗುತ್ತೆ ಅಂತ. ಆ್ಯಕ್ಚುಲಿ ಆ ಲುಕ್ಕೆ ಸಕ್ಕತ್ತಾಗಿತ್ತು ನಿಮ್ಗೆ, ಆ ರೆಟ್ರೋ ಲುಕ್ನಲ್ಲಿ ತುಂಬ ಚೆನ್ನಾಗಿ. ತುಂಬ ಜನ ಅದೇ ಹೇಳ್ತಾರೆ, ರೆಟ್ರೋ ಲುಕ್ಕಲ್ಲಿ ಚೆನ್ನಾಗಿ ಕಾಣ್ತಿದ್ರಿ ಚಬ್ಬಿಯಾಗಿ ಅಂತ. ಆಮೇಲೆ ಧ್ರುವ ಸರ್ದಂತೂ ಆ್ಯಕ್ಚುಲಿ ಇಂಟೆನ್ಸ್ ಆಗಿತ್ತು ಪರ್ಫಾರ್ಮೆನ್ಸ್. ಅವ್ರದ್ದು ನೋಡಿದ ನೆಕ್ಸ್ಟ್ ಲೆವೆಲ್. ಫಾರ್ ದ ವೆರಿ ಫಸ್ಟ್ ಟೈಮ್ ಅವರು ಮಚ್ಚಿಡ್ತಿರೋವಂಥದ್ದು. ಈ ಮಚ್ಗೆ ಒಂದು ದೊಡ್ಡ ಆ್ಯಕ್ಚುಲಿ ಹಿಸ್ಟ್ರಿ ಇದೆ. ನಾವು ನೋಡಿದೆ ಶಿವಣ್ಣನ ಕೈನಲ್ಲಿ ಮಚ್ಚಿಡ್ದು ಅಂದರೆ ನಾವು ನೋಡಿದ್ದೀವಿ, ಕಿಚ್ಚ ಸುದೀಪ್ ಕೈನಲ್ಲಿ ನೋಡಿದ್ದೀವಿ. ಫಸ್ಟ್ ಟೈಮ್ ಸರ್ ಆಗಿರ್ಬೋದು, ಸಕ್ಕತ್ತಾಗಿತ್ತು. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು? ಧ್ರುವ ಸರ್ನ ನಾವು ಮುಂಚೆ ಪ್ರೀವಿಯಸ್ ಪ್ರಾಜೆಕ್ಟ್ಸಲ್ಲಿ ಏನು ನೋಡಿದ್ವಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇಲ್ಲಿ. ಧ್ರುವ ಸರ್ದೇ ಅಂತಲ್ಲ, ಎಲ್ಲರದ್ದು ಎಲ್ಲ ಕ್ಯಾರೆಕ್ಟರ್ಸ್ದು ಹಾಗೆ ಇದೆ. ಈವನ್ ರೇಷ್ಮಾ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ನಾನು ಫ್ಯಾನ್ ಆಗಿಬಿಟ್ಟೆ ಅವರಿಗೆ, ಅವ್ರ ಪರ್ಫಾರ್ಮೆನ್ಸಿಗೆ. ಡಬ್ಬಿಂಗ್ ಟೈಮಲ್ಲಿ ನೋಡಿದ್ದೆ ನಾನು ಕೆಲವೊಂದು ಪರ್ಫಾರ್ಮೆನ್ಸ್ನ, ಬಟ್ ಆವಾಗಲೇ ನನಗೆ ಸ್ವಲ್ಪ ಗೂಸ್ ಬಮ್ ಮೂಮೆಂಟ್ಸ್ ಆಗಿತ್ತು. ಇವಾಗ ಥಿಯೇಟರಲ್ಲಿ ಬಿಗ್ ಸ್ಕ್ರೀನಲ್ಲೆಲ್ಲ ನೋಡ್ತಾ ಇರುವಾಗ ತುಂಬ ಖುಷಿ ಆಗ್ತಿದೆ ನನಗೆ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಅಷ್ಟೇ. ನಿಮ್ಮ ಫ್ಯಾಮಿಲಿಯೆಲ್ಲ ಯಾವಾಗ ಬಂದು ನೋಡೋದು ಸಿನಿಮಾನ? ನಮ್ಮ ಫ್ಯಾಮಿಲಿಯೆಲ್ಲ ಮೈಸೂರಲ್ಲಿದ್ದಾರೆ. ಸೊ ಎಲ್ಲ ಒಟ್ಟಿಗೆ ನೋಡಬೇಕು ನಾಳೆ. ಸೊ ವಂದಿತಾ ಅವರೇ, ಇವಾಗಷ್ಟೇ ಫಸ್ಟ್ ಡೇ ಫಸ್ಟ್ ಶೋ ಮುಗಿತು, ಸಾಕಷ್ಟು ಜನ ಇನ್ನೂ ನೋಡೋರಿದ್ದಾರೆ. ನಿಮ್ಮ ಅಭಿಮಾನಿಗಳಿಗೆ ಪ್ರೀತಿಯಿಂದ ಒಮ್ಮೆ ಕರೆದುಬಿಡಿ. ಇವತ್ತಷ್ಟೇ ನಮ್ಮ ಕಿಡಿ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನಮ್ಮ ಸಿನಿಮಾ ನೋಡಬೇಕು. ಎಲ್ಲರಿಗೂ ಒಳ್ಳೇದು ಬಯಸಿ ಆ್ಯಂಡ್ ಸಪೋರ್ಟ್ ಮಾಡಿ ಹೀಗೇನೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.